ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ನೀವು ಯೂಟ್ಯೂಬ್ ವಿಡಿಯೋಸ್ಗೆ ತಮ್ನೈಲ್ ಹಾಕ್ತಾ ಇರ್ತೀರಾ. ಅದು ಲಾಂಗ್ ವಿಡಿಯೋಸ್ ಮಾತ್ರ ತಮ್ನೈಲ್ ಹಾಕ್ತಿರ್ತೀರಾ. ಈಗ ಹೊಸ ಅಪ್ಡೇಟ್ ಬಂದಿದೆ, ಅದು ಯೂಟ್ಯೂಬ್ ಶಾರ್ಟ್ಸ್ ಕೂಡ ತಮ್ನೈಲ್ ಹಾಕ್ಬೋದು. ಇದರಿಂದ ನಿಮಗೆ ಶಾರ್ಟ್ಸ್ ಅಲ್ಲಿ ಕೂಡ ವ್ಯೂಸ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅದೆಲ್ಲ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ಬರ್ತಾ ಇರುತ್ತೆ. ಗಾಯ್ಸ್, ನೀವು ಸೇಮ್ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ಗೆ ಹೇಗೆ ತಮ್ನೈಲ್ ಹಾಕ್ತೀರಾ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇ ಲಾಂಗ್ ವಿಡಿಯೋ ತಮ್ನೈಲ್ ಅಂದ್ರೆ ಜಸ್ಟ್ ವಿಡಿಯೋ ಪ್ಲೇ ಹಾಕೋ ಮುಂಚೆ ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಈ ರೀತಿ ಇಮೇಜ್ ಕಾಣೋದು, ಸ್ಟಾರ್ಟಿಂಗ್ ಇಮೇಜ್ ಕಾಣಿಸ್ತಿದೆಯಲ್ಲ, ಅದೇ ತಮ್ನೈಲ್ ಅಂತ. ಓಕೆನಾ? ಇದೇ ರೀತಿ ಫಸ್ಟ್ ನಿಮ್ಗೆ ಲಾಂಗ್ ವಿಡಿಯೋಸ್ ಮಾತ್ರ ಆಪ್ಷನ್ ಇತ್ತು. ಶಾರ್ಟ್ ವಿಡಿಯೋಸ್ಗೆ ನೀವು ವಿಡಿಯೋದಲ್ಲೇ ಎಡಿಟ್ ಮಾಡ್ಕೊಂಡು ಅದ್ರಲ್ಲಿ ಯಾವ್ದಾನ ಒಂದು ಪೋರ್ಷನ್ ನ ನೀವು ಅಪ್ಲೋಡ್ ಮಾಡಿದ್ಮೇಲೆ ಸೆಟ್ ಮಾಡ್ಕೋಬಹುದಾಗಿತ್ತು. ಈಗ ಆ ರೀತಿ ಇಲ್ಲ. ಸೇಮ್ ಲಾಂಗ್ ವಿಡಿಯೋಗೆ ನೀವು ಯಾವ ರೀತಿ ತಮ್ನೈಲ್ ಹಾಕ್ತಿದ್ರೋ ಅದೇ ರೀತಿ ಶಾರ್ಟ್ ವಿಡಿಯೋಗೂ ತಮ್ನೈಲ್ ಹಾಕ್ಬೋದು. ಅದ್ ಬಂದು ಇವತ್ತಿನ ವಿಡಿಯೋ ಆಗಿರುತ್ತೆ. ಓಕೆನಾ? ಫಸ್ಟ್ ಜಸ್ಟ್ ಏನಿಲ್ಲ, ಕ್ರಿಯೇಟ್ ಅಂತ ಆಪ್ಷನ್ ಇದೆಯಲ್ಲ ಇಲ್ಲಿ ಮೇಲ್ಗಡೆ, ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಅಪ್ಲೋಡ್ ವಿಡಿಯೋ ಮೇಲೆ ಹೋಗಿ ನೀವು ಒಂದು ಶಾರ್ಟ್ ವಿಡಿಯೋನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆನಾ? ಶಾರ್ಟ್ ವಿಡಿಯೋ ರೆಡಿ ಮಾಡಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಬರುತ್ತಾ, ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಶಾರ್ಟ್ ವಿಡಿಯೋ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಆಸ್ ಯೂಶುವಲ್ ನೀವು ಲಾಂಗ್ ವಿಡಿಯೋಗೆ ಏನ್ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಕೇಳುತ್ತೋ ಅದೇ ರೀತಿ ಕೇಳುತ್ತೆ. ನಾನು ಜಸ್ಟ್ ನಿಮಗೆ ಇವತ್ತು ತಮ್ಮೇಲ್ ಹಾಕೋದು ಹೇಳ್ತೀನಿ. ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಹಾಕೋದೆಲ್ಲ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಮುಂಚೆ ಈ ಆಪ್ಷನ್ ಇರಲಿಲ್ಲ, ಅಪ್ಲೋಡ್ ಫೈಲ್ ಅಂತ. ನೋಡಿ, ಇಲ್ಲಿ ಸೆಲೆಕ್ಟ್ ಫ್ರಮ್ ವಿಡಿಯೋ ಅಂತ ಆಪ್ಷನ್ ಇತ್ತು ಮುಂಚೆ, ಅಪ್ಲೋಡ್ ಫೈಲ್ ಇರಲಿಲ್ಲ. ಸೆಲೆಕ್ಟ್ ಫ್ರಮ್ ವಿಡಿಯೋ ಅಂದ್ರೆ ವಿಡಿಯೋ ನೀವು ಎಡಿಟ್ ಮಾಡಿರ್ತೀರಲ್ಲ, ಅದ್ರಲ್ಲಿ ಯಾವ್ದಾನ ಒಂದು ಪೋರ್ಷನ್ ನ ಫ್ರೇಮ್ ನ ನಿಮ್ ತಮ್ನೈಲ್ ಹಾಕಿ ಸೆಟ್ ಮಾಡ್ಕೋಬಹುದಾಗಿತ್ತು. ಈಗ ಆ ರೀತಿ ಏನೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಸಪ್ರೇಟ್ ನೀವು ಒಂದು ತಮ್ನೈಲ್ ಮಾಡ್ಕೊಂಡು ಅದನ್ನ ಕೂಡ ಸೆಟ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಈಗ ನಾನು ರೆಡಿ ಮಾಡಿದ್ದೀನಿ. ಈಗ ನೋಡಿ, ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ನೋಡಿ, ಶಾರ್ಟ್ ತಮ್ನೈಲ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋಗೆ ಏನ್ ಬೇಕೋ ಅದನ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಬಂದು ಕೂತ್ಕೊಂತ ಅಷ್ಟೇ. ಈಸಿ ಟ್ರಿಕ್ ಇದು. ನಿಮ್ಗೆ ಯೂಟ್ಯೂಬ್ ವಿಡಿಯೋ ಪ್ಲೇ ಹಾಕೋ ಮುಂಚೆ ಈ ರೀತಿ ನಿಮ್ಗೆ ತಮ್ನೈಲ್ ಕಾಣಿಸುತ್ತೆ. ಓಕೆನಾ? ಶಾರ್ಟ್ಸ್ ಅಲ್ಲೂ ಮುಂಚೆ ಆದ್ರೆ ಲಾಂಗ್ ವಿಡಿಯೋದಲ್ಲಿ ಮಾತ್ರ ಇತ್ತು, ಈಗ ಶಾರ್ಟ್ಸ್ ಅಲ್ಲೂ ಇದೆ. ಇದು ಏನಾಗುತ್ತೆ ಅಡ್ವಾಂಟೇಜ್ ಅಂದ್ರೆ, ಯಾರಾದ್ರೂ ವಿಡಿಯೋ ಸ್ಕ್ರಾಲ್ ಮಾಡ್ತೀವಿ, ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಲ್ವ, ಅದೇ ತರ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನೋಡ್ಬೇಕಾರೆ ಈ ತಮ್ನೈಲ್ ಸ್ಟಾರ್ಟಿಂಗ್ ಕಾಣಿಸ್ದಾಗ ಏನೋ ಇನ್ಫಾರ್ಮೇಶನ್ ಇದೆಯಪ್ಪ ಅನ್ಬಿಟ್ಟು ಕ್ಲಿಕ್ ಮಾಡ್ಬಿಟ್ಟು ವಿಡಿಯೋ ನೋಡ್ತಾರೆ. ಅವಾಗ ವ್ಯೂಸ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂದ್ರೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ. ನೋಡಿ, ಇವತ್ತಿನ ವಿಡಿಯೋ ಇಷ್ಟೇ. ಈ ರೀತಿ ತಮ್ನೈಲ್ ಸೆಟ್ ಮಾಡ್ಕೊಂಡು ಆಸ್ ಯೂಶುವಲ್ ನೀವು ವಿಡಿಯೋ ಹೆಂಗ್ ಅಪ್ಲೋಡ್ ಮಾಡ್ತೀರೋ ಅದೇ ರೀತಿ ಅಪ್ಲೋಡ್ ಮಾಡೋದಷ್ಟೇ. ಓಕೆನಾ? ಇನ್ನೊಂದೇನು ಅಂದ್ರೆ, ಇದು ಸಿಸ್ಟಮ್ ಅಲ್ಲಿ ಮಾಡಿದೀನಿ. ನೀವು ಅಕಸ್ಮಾತ್ ಮೊಬೈಲ್ ಅಲ್ಲಿ ಮಾಡ್ಬೇಕು ಅಂದ್ರೆ ಗೂಗಲ್ ಕ್ರೋಮ್ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಡೆಸ್ಕ್ಟಾಪ್ ವೆಬ್ಸೈಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಆಪ್ಷನ್ಸ್ ಬರುತ್ತೆ. ನೀವು ಅಲ್ಲೂ ಕೂಡ ಬೇಕಾದ್ರೆ ತಮ್ನೈಲ್ ನ ಸೆಟ್ ಮಾಡಬಹುದು. ಯಾವ್ದಕ್ಕೆ? ಶಾರ್ಟ್ಸ್ಗೆ, ಯೂಟ್ಯೂಬ್ ಶಾರ್ಟ್ಸ್ಗೆ. ಓಕೆನಾ? ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಓಕೆ, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ಡೈಲಿ ಬರ್ತಾ ಇರುತ್ತೆ. ಧನ್ಯವಾದಗಳು.